ಜೂನಿಯರ್ ವಿಭಾಗದ ಬಾಲಕ ಬಾಲಕಿಯರ ಒಂದು ಚಾಂಪಿಯನ್ಶಿಪ್ ಇದಾಗ್ತಾ ಇದೆ. 31 ಡಿಸೆಂಬರ್ 2025ರಿಂದ 4 ಜನವರಿ 2026ರವರೆಗೆ ಈ ಕಾರ್ಯಕ್ರಮ ಇದೆ. ಗುಂಜೂರು ಗ್ರಾಮದಲ್ಲಿರ್ತಕ್ಕಂಥ ಅಟಲ್ ಬಿಹಾರಿ ಸ್ಟೇಡಿಯಂ ನಲ್ಲಿ ಈ ಒಂದು ಪಂದ್ಯಾವಳಿಗಳು ನಡೀತವೆ. 5 ದಿವಸ 4 ಕೋರ್ಟ್ಗಳನ್ನು ರೆಡಿಯಾಗಿದೆ. 2 ಕೋರ್ಟ್ಗಳು ಫ್ಲಡ್ ಲೈಟ್ ಇದೆ. ಮತ್ತೆ ಸುಮಾರು 100ಕ್ಕೂ ಹೆಚ್ಚು ತೀರ್ಪುಗಾರರು ರಾಜ್ಯದ ಮತ್ತು ರಾಷ್ಟ್ರದ ವಿವಿಧ ಭಾಗಗಳಿಂದ ಬರ್ತಾ ಇದ್ದಾರೆ. ಜೊತೆಗೆ ಈ ಟೂರ್ನಮೆಂಟ್ ಅಲ್ಲಿ ಅನೇಕ ಪ್ರಶಸ್ತಿ ವಿಜೇತ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಮತ್ತೆ ನಮ್ಮ ರಾಷ್ಟ್ರದ ಖೋಖೋ ಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿಯಾದಂಥ ಉಪಕಾರ್ ಸಿಂಗ್ ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಅಖಿಲ ಭಾರತ ಖೋಖೋ ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ತ್ಯಾಗಿ ಅವರು ಬರ್ತಾ ಇದ್ದಾರೆ. ಮತ್ತು ಅಧ್ಯಕ್ಷರಾದಂಥ ಸುಧಾಂಶು ಮಿತ್ತಲ್ ಅವರು ಬರ್ತಾ ಇದ್ದಾರೆ. ಸೊ 33 ರಾಜ್ಯಗಳ ಮಕ್ಕಳು ಬಾಲಕ ಬಾಲಕಿ ವಿಭಾಗದಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ಬರ್ತಾ ಇದೆ. ಉತ್ತಮವಾದೆಲ್ಲ ವಸತಿ ವ್ಯವಸ್ಥೆಗಳನ್ನ ಈಗಾಗಲೇ ಅಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತೆ ಗ್ರೌಂಡ್ನಲ್ಲೇ ಎಲ್ಲರಿಗೂ ಅನುಕೂಲ ಆಗೋಕ್ಕೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಒಂದು ಸುಸಜ್ಜಿತವಾದ ರೀತಿಯಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ. ಸುತ್ತಮುತ್ತಲ ಸುಮಾರು ಒಂದು ದಿನಕ್ಕೆ 4-5 ಸಾವಿರ ಜನ ಅಲ್ಲಿ ಒಂದು ಸೇರಿ ಈ ಕಾರ್ಯಕ್ರಮ ನೋಡುವಂಥ ಅವಕಾಶನ ಮಾಡಿಕೊಟ್ಟಿದ್ದಾರೆ, ಗ್ಯಾಲರೀಸ್ ಎಲ್ಲ ಹಾಕಿ. ಹಾಗಾಗಿ ಇದು ಒಂದು ವಿಶೇಷವಾದ ಪ್ರೋಗ್ರಾಮ್ ಆಗುತ್ತೆ. ಅದಕ್ಕೆ ಎಲ್ಲರಿಗೂ ನಾನು ಈ ಮೂಲಕ ಮಾಧ್ಯಮದವ್ರ ಮೂಲಕ ಕೇಳ್ಕೊತಾ ಇದ್ದೀನಿ. ಇದು ಈಗ ಬೆಳೀತಾ ಇರ್ತಕ್ಕಂಥ ಒಂದು ರಾಷ್ಟ್ರದ ದಾಟಿ ಅಂತಾರಾಷ್ಟ್ರೀಯ ಆಟವಾಗಿರೋದ್ರಿಂದ ಈಗ ಮುಂದಿನ ಮಾರ್ಚಲ್ಲಿ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಆಗ್ತಾ ಇದೆ. ಹೋದ ವರ್ಷ ಅಂದರೆ ಈ ವರ್ಷದ ಜನವರಿಯಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿತ್ತು. ಅದಕ್ಕೆ ಮೊದಲು ಏಷ್ಯಾ ಚಾಂಪಿಯನ್ಶಿಪ್ ಆಗಿತ್ತು. ಈಗ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಅವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇದು ಪ್ರಪಂಚದ ಒಂದು ಒಲಿಂಪಿಕ್ ಅಲ್ಲಿ ಸೇರ್ಪಡೆ ಆಗೋಕ್ಕೆ ಏನು ಪ್ರಯತ್ನ ಆಗಬೇಕು ಆ ಪ್ರಯತ್ನದಲ್ಲಿ ಇದೆಲ್ಲ ಆಗ್ತಾ ಇದೆ. ಮುಂದಿನ 2036ಕ್ಕೆ ಇದು ಒಲಿಂಪಿಕ್ ಗೇಮ್ ಆಗಿ ಮಾಡಬೇಕು ಅಂತ ಒಂದು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಇಚ್ಛೆಯಂತೆ ಒಂದು ಪ್ರೋಗ್ರೆಸ್ ಆಗ್ತಾ ಇರೋದ್ರಿಂದ ಈ ಗೇಮು ಮ್ಯಾಟ್ ಮೇಲೆ 2 ಕೋರ್ಟ್ ಮ್ಯಾಟ್ ಆಗಿದೆ. ಫ್ಲಡ್ ಲೈಟ್ ಮತ್ತು ಮ್ಯಾಟ್ ಇರೋದ್ರಿಂದ ತುಂಬ ಆಕರ್ಷಣೀಯವಾಗಿರುತ್ತೆ. ಈಗೆಲ್ಲರೂ ಈ ಮೂಲಕ ನಾನು ಮನವಿ ತಾವೆಲ್ಲ ಕ್ರೀಡಾಭಿಮಾನಿಗಳು ಬರಬೇಕು ಅಂತ ಕೋರ್ಕೊಳ್ತೀನಿ. ಥ್ಯಾಂಕ್ ಯು. ಬೆಂಗಳೂರು ಸಿಟಿಗೆ ಹೊಂದ್ಕೊಂಡಿರ್ತಕ್ಕಂಥ ಪೂರ್ವ ತಾಲೂಕು KR ಪುರಂ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಮಾದೇಪುರ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ. ವಾರ್ಡ್ ನಂಬರ್ 50ರ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂನಲ್ಲಿ ಈ ತಿಂಗಳ 31ರಿಂದ ಅಂದರೆ ಡಿಸೆಂಬರ್ 31, 2026ರಿಂದ ಜನವರಿ 4, 2026ವರೆಗೆ 5 ದಿವಸಗಳ ಒಂದು ಈ 44ನೇ ರಾಷ್ಟ್ರೀಯ ಬಾಲಕ ಬಾಲಕಿಯರ ಒಂದು ಖೋಖೋ ಚಾಂಪಿಯನ್ಶಿಪ್ ಇದೆ. ಇದರಲ್ಲಿ 33 ರಾಜ್ಯಗಳ ತಂಡಗಳು ಒಟ್ಟು ಬಾಲಕ ಬಾಲಕಿಯರು ಸೇರಿ 66 ತಂಡ ಬರ್ತಾ ಇದೆ. ಮತ್ತು ರಾಷ್ಟ್ರದ ಎಲ್ಲ ಭಾಗದಿಂದ ಕ್ರೀಡಾಧಿಕಾರಿಗಳು ಬರ್ತಾ ಇದ್ದಾರೆ. ಒಂದು 100 ಜನ ಕ್ರೀಡಾಧಿಕಾರಿಗಳು ಮತ್ತು ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿ ಉಪಕಾರ್ ಸಿಂಗ್, ಮತ್ತೊಬ್ಬರು ಹಿರಿಯ ಪದಾಧಿಕಾರಿಯಾದ ತ್ಯಾಗಿಯವರು, ಅಧ್ಯಕ್ಷರಾದ ಸುಧಾಂಶು ಮಿತ್ತಲ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯರಾದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿಯವರು ಮತ್ತು ಸ್ಥಳೀಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಲೋಕಲ್ MP PC ಮೋಹನ್ ಅವರು ಮತ್ತು ಅಲ್ಲಿ ಪಕ್ಕದ ತಾಲೂಕು ಆನೇಕಲ್ನ ಶಿವಣ್ಣ MLA ಅವರು, ಈ ಥರ ಎಲ್ಲ ಸುತ್ತ ಇರತಕ್ಕಂಥ MLAಗಳು, ಸುತ್ತ ಕಾರ್ಪೊರೇಟರ್ಸು ಎಲ್ಲ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಮಾಡ್ತಾಯಿದ್ದಾರೆ. ತುಂಬ ಅದ್ಧೂರಿಯಾಗಿ ಮಾಡೋಕ್ಕೆ ಹೊರಟಿದ್ದಾರೆ. 4 ಕೋರ್ಟ್ ಆಗಿದೆ, 2 ಕೋರ್ಟ್ ಮ್ಯಾಟು ಮತ್ತು ಫ್ಲಡ್ ಲೈಟು ಇದೆಲ್ಲ ಇರೋದ್ರಿಂದ ಸುಮಾರು ಒಂದು 2 ತಿಂಗಳಿಂದ ಇದಕ್ಕೆ ಪ್ರಿಪ್ರೇಷನನ್ನು ಮಾಡಿ ಕೂತ್ಕೊಳ್ಳೋಕ್ಕೆ ಜನಗಳಿಗೆಲ್ಲ ಗ್ಯಾಲರಿ ವ್ಯವಸ್ಥೆ
ಮತ್ತು ಹೆಣ್ಮಕ್ಳಿಗೆ ಪ್ರತ್ಯೇಕವಾದ ಸ್ಥಳ, ಅಲ್ಲೇ ಹತ್ತಿರದಲ್ಲಿ ಅವ್ರಿಗೆಲ್ಲರಿಗೂ ಆಟಗಾರರಿಗೆ ಊಟದ ವ್ಯವಸ್ಥೆ, ಒಂದು 2-3 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಅವ್ರಿಗೆಲ್ಲ ಉಳ್ಕೊಳ್ಳೋದಕ್ಕೆಲ್ಲ ಸ್ಕೂಲು ಕಾಲೇಜುಗಳು ಎಲ್ಲ. ಎಷ್ಟು ದಿನ ನಡೆಯುತ್ತೆ? 5 ದಿವಸ. ಯಾರೆಲ್ಲ ಗೆಸ್ಟ್ ಎಲ್ಲ ಯಾರು ಹೇಳಿದಾರಲ್ಲಪ್ಪ ಸಾಕು. ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ಅಪ್ಕಮಿಂಗ್ ಗೇಮ್ ಆಗಿದೆ ಇದು. ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸು ಏಷ್ಯಾಗೆಲ್ಲ ಸೇರುವಂಥ ಆಟ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಆ ಕುತೂಹಲ ಇದೆ. ಮತ್ತು ಗೇಮ್ನಲ್ಲಿ ಬದಲಾವಣೆಗಳು ಆಗಿದೆ. ಈಗ ಮ್ಯಾಟು ಶೂ ಅನ್ನು ಬಳಸ್ತಾ ಇದ್ದ ಮಕ್ಕಳು ಮಣ್ಣಲ್ಲಿ ಆಡೋವಂಥದ್ದು ಒಂದು ಹಂತಕ್ಕೆ ಕಡಿಮೆ ಆಗ್ತಾಯಿದೆ. ಮತ್ತು ಸೀನಿಯರ್ಸ್ಗೆ ರೂಲ್ಸು ಕೆಲವು ಚೇಂಜ್ ಆಗಿದೆ. ಇವ್ರಿಗೆಲ್ಲ ಮೊದಲು ರೂಲ್ಸ್ ಏನಿತ್ತು ಅದೇ ರೂಲ್ಸ್. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಪ್ರೈಸಸ್ ಅಮೌಂಟ್ ಇದರಲ್ಲಿ ಏನು ಕೊಡೋದಿಲ್ಲ. ರಾಷ್ಟ್ರೀಯ ಚಾಂಪಿಯನ್ಶಿಪ್ಪಲ್ಲಿ ಎಲ್ಲೂ ಕೊಡೋದಿಲ್ಲ. ಇದರಲ್ಲಿ ಮೆಡಲ್ ಅಷ್ಟೇ, ಸರ್ಟಿಫಿಕೇಟ್ ಮೆಡಲ್, ಅದೇ ತುಂಬ ವ್ಯಾಲ್ಯೂ. ಇಲ್ಲಿ ಯಾವುದೂ ಕೊಡೋದಿಲ್ಲ. ಪ್ರೈವೇಟ್ ಟೂರ್ನಮೆಂಟ್ಸ್ ಆದಾಗ ಮಾತ್ರ ಅವೆಲ್ಲ ಕೊಡ್ತಾರೆ. ಇದು ಅಸೋಸಿಯೇಷನ್ ಕಪ್ ಅಂತ ಇತ್ತು, ರಾಷ್ಟ್ರೀಯ ಅಸೋಸಿಯೇಷನ್ ಕಪ್. ಇಲ್ಲಿ ಕ್ಯಾಶ್ ಅಮೌಂಟ್ ಎಲ್ಲ ಕೊಡೋದಿಲ್ಲ. ಅದು ಅವ್ರಿಗಿಷ್ಟ, ಅವ್ರ ಖುಷಿಗೆ ಆರ್ಗನೈಸರ್ಸು ಅರೇಂಜ್ ಮಾಡ್ಬೋದು. ಅದು ಅವ್ರಿಗೆ ಬಿಟ್ಟರೆ ಕೊಡಲೇಬೇಕು ಅಂತ ಇಲ್ಲ. ಒಟ್ಟು 15 × 66 ಲೆಕ್ಕ ಹಾಕಿ 1,1,4 ಸಾವಿರ ಜನ ಬರ್ತದೆ ಮಕ್ಕಳು. ಓಕೆ ಸರ್.